ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಇವತ್ತು ಪೇಪರ್ನಲ್ಲಿ ವಿದ್ಯಾರ್ಥಿಗಳು ಕಾಮನ್ ಆಗಿ ಒಂದಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡಿದ್ದಿದೆ. ಅಂತಹ ಮಿಸ್ಟೇಕ್ಸ್ಗಳನ್ನು ನಾಳೆ ಇರುವಂತಹ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪೇಪರ್ನಲ್ಲಿ ಯಾವ ವಿದ್ಯಾರ್ಥಿಗಳು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಹೇಳಿಬಿಡ್ತೀನಿ, ಗೊತ್ತಿರಲಿ. ಇವತ್ತು ಬಹಳಷ್ಟು ಕಡೆ ಸೀರಿಯಲ್ ನಂಬರ್ ಆನ್ ದ ಕ್ವಶನ್ ಪೇಪರ್ ಮತ್ತು ಸೀರಿಯಲ್ ನಂಬರ್ ಆಫ್ ದ OMR ಶೀಟ್ ಬೇರೆ ಬೇರೆಯಾಗಿದೆ. ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂಥೇಳಿ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಕ್ವಶನನ್ನು ಕೇಳ್ತಾ ಇರೋವಂಥದ್ದು, ವರಿಯನ್ನು ಮಾಡ್ಕೊಂಡಿರೋವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಎಕ್ಸಾಮಿನೇಷನ್ ಸೆಂಟರಲ್ಲಿ OMR ಪ್ಯಾಕೆಟ್ ಮತ್ತು ಕ್ವಶನ್ ಪೇಪರ್ ಬುಕ್ಲೆಟ್ ಬಂದಾಗ ಅವು ಎರಡೂ OMR, ಯಾವ ವಿದ್ಯಾರ್ಥಿಗೆ OMR ಶೀಟನ್ನು ಕೊಡ್ತೀವಿ ಮತ್ತು ಅದೇ ವಿದ್ಯಾರ್ಥಿಗೆ ನಾವೇನು ಕ್ವಶನ್ ಪೇಪರ್ನ ಕೊಡ್ತೀವಿ, ಅವು ಎರಡರ ಮೇಲೂ ಸೀರಿಯಲ್ ನಂಬರ್ ಸೇಮ್ ಇರ್ತದೆ. ಮ್ಯಾಕ್ಸಿಮಮ್ ಟೈಮ್ ಇಟ್ ವಿಲ್ ಬಿ ದೇರ್. ಬಟ್ ಏನಾಗ್ತದ ಅಂತಂದರೆ ಕೆಲವೊಂದು ಸಾರಿ ಹ್ಯೂಮನ್ ಎರರ್ಸ್ ಅಂತ ಕರಿತೀವಿ. ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡೇ ಮಾಡ್ತಾನೆ, ಹೌದಾ? ಈಗ ಇನ್ವಿಜಿಲೇಟರ್ ಏನು ಮಾಡ್ತಾರೆ ಅಂತ ಅಂದರೆ, ಸೊ ಆ ವಿದ್ಯಾರ್ಥಿಗೆ ಆ ಕ್ವಶನ್ ಪೇಪರ್ನ ಕೊಡೋದ್ರ ಬದಲಿಗೆ ಬೇರೆ ಕ್ವಶನ್ ಪೇಪರ್ನ ಕೊಟ್ಟು ಬಿಡ್ತಾನೆ. ಅದರಿಂದ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗ್ತದ ಅಂತ ನೀವು ಕೇಳಿದರೆ ನನ್ನ ಆನ್ಸರ್ ಇಷ್ಟೇ: ನೋ ಪ್ರಾಬ್ಲಮ್ ಎಟ್ ಆಲ್, ಡೋಂಟ್ ವರಿ ಅಬೌಟ್ ದ್ಯಾಟ್. ನೀವು ಕೇಳ್ಬೋದು, ಸರ್ ಹಾಗಾದ್ರೆ ನೋ ಪ್ರಾಬ್ಲಮ್ ಅಂತ ನೀವು ಯಾವ ರೀತಿ ಹೇಳ್ತೀರಿ ಅಂತೇಳಿ. ರಿಮೆಂಬರ್, ಬೀಯಿಂಗ್ ಅ ಪ್ರಿನ್ಸಿಪಲ್ ಒನ್ ಆಫ್ ದ ಕಾಲೇಜ್, ಇನ್ ಅವರ್ ಕಾಲೇಜ್ ಆಲ್ಸೋ ವಿ ಆರ್ ಹ್ಯಾವಿಂಗ್ KCET exam center, and today in our college also 2 invigilators have done this particular mistake. ಆವಾಗ ನಾ ಏನು ಮಾಡಿದೆ, ಇಮಿಡಿಯೇಟಾಗಿ KEA ಅಫಿಷಿಯಲ್ಸ್ಗೆ ಫೋನ್ ಮಾಡಿ ಕೇಳಿದೆ, ಇದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಅವರು ಕ್ಲಿಯರ್ ಕಟ್ಟಾಗಿ ಹೇಳಿರೋ ಅಂಥದ್ದು, ಸರ್ ನಾವು OMR ಶೀಟ್ ಸೀರಿಯಲ್ ನಂಬರ್ ಮತ್ತು ಕ್ವಶನ್ ಪೇಪರ್ ಸೀರಿಯಲ್ ನಂಬರ್ ಸೇಮ್ ಕೊಡಿ ಅಂತ ಹೇಳಿರ್ತೀವಿ, ಮಿಸ್ಟೇಕ್ ಮಾಡಬೇಡಿ ಅಂಥೇಳಿ. ಆದರೂ ಇಂತಹ ಮಿಸ್ಟೇಕ್ಸ್ಗಳು ಕಾಮನ್ ಆಗಿ ಆಗೇ ಆಗ್ತದೆ. ಇದು KE ಅಂತ ಅಲ್ಲ, ಬೇರೆ ಎಲ್ಲ ಎಕ್ಸಾಮಲ್ಲೂ ಕೂಡ ಸ್ವಲ್ಪ ಆಗೇ ಆಗ್ತದೆ. ಆ ಕಾರಣಕ್ಕೆ ನಾವು ಹೇಳೋದು, ಅಂತಹ ಟೈಮಲ್ಲಿ ವಿದ್ಯಾರ್ಥಿಗಳ ಕ್ವಶನ್ ಪೇಪರ್ ಕೊಟ್ಟುಬಿಟ್ರೆ ಮತ್ತೆ ವಾಪಸ್ ಇಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಡೋಂಟ್ ವರಿ ಎಟ್ ಆಲ್, ಲೆಟ್ ದೆಮ್ ಕಂಟಿನ್ಯೂ ದ ಎಕ್ಸಾಮಿನೇಷನ್ ಅಂತ ಹೇಳಿದ್ದು. ಅದಕ್ಕೆ ವಿತ್ ಪ್ರೂಫ್ ನಾನು ಹೇಳ್ತಾ ಇದ್ದೀನಿ, ನನ್ನ 100% ಗ್ಯಾರಂಟಿ. ಡೋಂಟ್ ವರಿ ಅಬೌಟ್ ದ್ಯಾಟ್. OMR ಮೇಲೆ ಇರುವಂಥ ಸೀರಿಯಲ್ ನಂಬರ್ ಮತ್ತು ಕ್ವಶನ್ ಪೇಪರ್ ಮೇಲೆ ಇರುವಂಥ ಸೀರಿಯಲ್ ನಂಬರ್ ಮ್ಯಾಚ್ ಆಗಲಿಲ್ಲ ಅಂತ ನಿಮ್ಮ ಮಕ್ಕಳು ಬಂದು ಪೇರೆಂಟ್ಸ್ ಹತ್ರ ಹೇಳಿದರೆ, ಪೇರೆಂಟ್ಸ್ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕ್ವಶನ್ ಪೇಪರ್, ನಿಮ್ಮ OMRಗೆ ಅಥವಾ ನಿಮ್ಮ ಮಕ್ಕಳ OMRಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ರಿಸಲ್ಟ್ ವಿಲ್ ಬಿ ದೇರ್. ಬಟ್ ಏನು ಇಂಪಾರ್ಟೆಂಟ್ ಅದರಲ್ಲಿ ಅಂದರೆ, ಎಂಟರಿಂಗ್ ವರ್ಷನ್ ಕೋಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಷನ್ ಕೋಡ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಯಾರೋ ಒಬ್ಬ ವಿದ್ಯಾರ್ಥಿಗೆ B1 ವರ್ಷನ್ ಕೋಡ್ ಬಂದಿರ್ತದ, ಆ ಸೀರಿಯಲ್ ನಂಬರ್ ಏನಾದರೂ ಇದ್ಕೊಂಡು ಹೋಗಲಿ ಮಿಸ್ ಮ್ಯಾಚು, ಬಟ್ ಅವನು ಬರಿತಾ ಇರುವಂತಹ ಕ್ವಶನ್ ಪೇಪರ್ B1 ಆದರೆ ಆ ಒಂದು OMR ಅಲ್ಲಿ B1 ಅವನು ಮಾರ್ಕ್ ಮಾಡಿದರೆ ಸಾಕು. B1 ಬದಲಿಗೆ D1 ಮಾಡ್ದ ಅಂದ್ರೆ ಅದು ಮಿಸ್ಟೇಕ್ ಆಗ್ತದೆ. ಬಟ್ B1 ಅಂತ ಕರೆಕ್ಟ್ ಮಾಡಿಬಿಟ್ರೆ ಸಾಕು. ಅದಕ್ಕೆ ಫಸ್ಟ್ ಕ್ವಶನ್ ಇಸ್ ಕ್ಲಿಯರ್ಡ್. ಸೊ ಕ್ವಶನ್ ಪೇಪರ್ ಮತ್ತು OMR ಮೇಲೆ ಸೀರಿಯಲ್ ನಂಬರ್ ಸೇಮ್ ಇದ್ರಂತೂ ವೆಲ್ ಆ್ಯಂಡ್ ಗುಡ್, ಇರಲಿಲ್ಲ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎರಡನೇದಾಗಿ, CET ನಂಬರ್ 9 ಡಿಜಿಟ್ CET ನಂಬರ್ ಇದೆ, ಹೌದಾ? ಸೊ ಮತ್ತೆ ವರ್ಷನ್ ಕೋಡ್ ಐ ಎಂಟರ್ಡ್ ರಾಂಗ್, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಫಸ್ಟ್ ಆಫ್ ಆಲ್ ನಾನು ಹೇಳೋದಿಷ್ಟೇ, ಅಂಥ ಮಿಸ್ಟೇಕ್ಸ್ಗಳನ್ನು ನೀವು ಆ್ಯಕ್ಚುಲಿ ಮಾಡಬಾರ್ದು, ವಿದ್ಯಾರ್ಥಿಗಳು ಮಾಡಬಾರ್ದು. ಯಾಕಂದರೆ ನಾನು ಮೊನ್ನೆನೂ ಕೂಡ ವಿಡಿಯೋ ಮಾಡಿದಾಗ ಹೇಳಿದೆ, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಎಕ್ಸಾಮ್ ಏನಂತಂದರೆ ವರ್ಷನ್ ಕೋಡ್ ಮತ್ತು CET ನಂಬರ್ನ OMR ಶೀಟಲ್ಲಿ ಕರೆಕ್ಟಾಗಿ ಹಾಕೋದು. ಅದು ಭಾಳ ಇಂಪಾರ್ಟೆಂಟು. ಅಂಥದ್ದನ್ನು ಕೂಡ ಇವತ್ತು ಒಂದಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿದ್ದಾರೆ, ನನ್ನ ಕಣ್ಣು ಮುಂದೆ ಮಾಡಿದ್ದಾರೆ. ನಾನು ಇನ್ಸ್ಟ್ರಕ್ಷನ್ ಆ ರೂಮಲ್ಲಿ ಹೇಳಿಬಿಟ್ಟು ಮತ್ತೊಂದು ರೂಮಿಗೆ ಹೋಗಿ ಬರೋದ್ರೊಳಗೆ ಮಿಸ್ಟೇಕ್ ಮಾಡಿದ್ದಾರೆ. ಇವೆಲ್ಲ ಆಗೇ ಆಗ್ತದೆ, ಮತ್ತೆ ಡೆಫಿನೆಟ್ಲಿ ಆಗೇ ಆಗ್ತದೆ, ಡೋಂಟ್ ವರಿ. ಹಂಗೆ ಆದಾಗ ನೀವು ಇವತ್ತು ಹಂಗಾಗಿದೆ ಅಂಥೇಳಿ ವರಿ ಮಾಡ್ಕೊಂಡು ಕೂತ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಡೋಂಟ್ ವರಿ, ಫೋಕಸ್ ಆನ್ ದ ಟುಮಾರೋಸ್ ಎಕ್ಸಾಮ್. ಬಟ್ ಇಷ್ಟೇ ಗ್ಯಾರಂಟಿ ನೀವು ಕೊಟ್ಕೊಳ್ಬೇಕು, ನಿಮಗೆ ನಾಳೆ ನಾ ಈ ಮಿಸ್ಟೇಕ್ ಮಾಡೋದಿಲ್ಲ. ಇವತ್ತು ಗೊತ್ತಾಯ್ತು ನಿಮಗೆ ಮಿಸ್ಟೇಕ್ ಮಾಡಿದ್ದೀನಿ ಅಂತೇಳಿ. CET ನಂಬರ್ 9 ನಂಬರ್ ಇದೆ. ಸೊ ಈಗ 506 ಅಂತ ಸ್ಟಾರ್ಟ್ ಆಗ್ತದೆ. ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳು ಅಂದರೆ 000 ಅಂಥೇಳಿ ಮಾರ್ಕ್ ಮಾಡಿಬಿಟ್ಟಿದ್ದಾರೆ. ಅಥವಾ 506 ಅಂದ್ರೆ ಆ 506 3 ನಂಬರ್ನ ಒಂದೇ ಲೈನಲ್ಲಿ ಮಾರ್ಕ್ ಮಾಡಿಬಿಟ್ಟಿದ್ದಾರೆ, 506. ಇಂಥ ಮಿಸ್ಟೇಕ್ಸ್
ಬಹಳ ಕಂಡಿದ್ದೀನಿ ನಾನು. ಸೊ ಅಂಥ ಕೇಸಲ್ಲಿ ನೀವು ಮೇಲ್ಗಡೆ ಒಂದಷ್ಟು ಬಾಕ್ಸ್ ಕೊಟ್ಟಿದ್ದಾರೆ, ನೋಡಿದ್ದೀರಾ? 9 ಬಾಕ್ಸ್ ಕೊಟ್ಟಿದ್ದಾರೆ. ಆ ಬಾಕ್ಸಲ್ಲಿ ನಿಮ್ಮ ನಂಬರನ್ನು ಕರೆಕ್ಟಾಗಿ ಬರೆದಿದ್ದರೆ, ಶೇಡಿಂಗ್ ರಾಂಗ್ ಇದ್ದರೂ ಕೂಡ ಕರೆಕ್ಟಾಗಿ ಬರೆದಿದ್ದರೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಫಿಸಿಕಲಿ ವೆರಿಫಿಕೇಷನ್ ಆಗ್ತದೆ. KE ಆಗಲಿ, PU ಬೋರ್ಡ್ ಆಗಲಿ, ಯಾವುದೇ ಅಸೋಸಿಯೇಷನ್ ಆಗಲಿ, ಒನ್ ಪಾಯಿಂಟ್ ಈಸ್ ವೆರಿ ಕ್ಲಿಯರ್ ಫ್ರಮ್ ದೆಮ್, ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗಬಾರ್ದು. ಸ್ಟೂಡೆಂಟ್ಸ್ಗಳೇ ಅನ್ಯಾಯ. ನೀವು ಹೇಳ್ಬೋದು ಸರ್ ಸಿಲೆಬಸ್ ಮತ್ತು ಬೇರೆ ಕ್ವಶನ್, ಇದಕ್ಕೆ ರೆಡ್ಯೂಸ್ ಸಿಲೆಬಸ್ ಬಿಟ್ಟು ಬೇರೆ ಕ್ವಶನ್ ಕೇಳಿದರು. ದಟ್ ಈಸ್ ಅಪಾರ್ಟ್ ಫ್ರಮ್ ದಿಸ್. ಅದನ್ನು ಬಿಟ್ಬಿಡಿ, ಅದ್ರ ಬಗ್ಗೆ ನಾನು ಈಗ ಮಾತಾಡ್ತಾ ಇಲ್ಲ. ಹಿಂದಿನ ವಿಡಿಯೋದಲ್ಲಿ ಬೇಕಾದಷ್ಟು ಹೇಳಿದ್ದೀನಿ. ನಾಳೆ 4 ಗಂಟೆ ಆದಮೇಲೆ ಮತ್ತೆ ಬೇಕಾದಷ್ಟು ಮಾತಾಡೋಣಂತೆ. ಆದರೆ ಜನರಲಿ ಪೇಪರನ್ನು ನೀವು ಬರೆದಿದ್ದೀರಿ ಅಂದರೆ ರಿಸಲ್ಟನ್ನು ಕೊಡದೇನೆ ಇರುವಂತಹ ಕೆಲಸವನ್ನು ಅವ್ರು ಮಾಡೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, CET ನಂಬರ್ ಅಥವಾ ವರ್ಷನ್ ಕೋಡ್ ಏನೋ ಬಬಲ್ ಮಾಡೋದು ರಾಂಗ್ ಆಗಿಬಿಡ್ತು. ಆದರೆ ಬಿ ಶೋರ್ ದ್ಯಾಟ್ ಅಲ್ಲಿ ಮೇಲ್ಗಡೆ ಕೊಟ್ಟಿರುವಂತಹ ಬಾಕ್ಸಸ್ ಏನಿರ್ತದೆ, ಆ ಬಾಕ್ಸಲ್ಲಿ ಬರೆದಿರೋ ನಂಬರ್ ಕರೆಕ್ಟ್ ಇರಬೇಕು. ಅದು ಅಲ್ಲದೆ ನಿಮ್ಮ ಹತ್ರ ನೇಮು ಬರ್ಸ್ಕೊಂಡಿರ್ತಾರೆ, ನೆನ್ಪಿಟ್ಕೊಳ್ಳಿ. ನೇಮನ್ನು ಕೂಡ ಬರ್ಸ್ಕೊಂಡಿರ್ತಾರೆ. ಸೊ ಆ ನೇಮನ್ನು ಕ್ರಾಸ್ ಚೆಕ್ ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ. ಅದು 3 ಲಕ್ಷ ಅಲ್ಲ, 15 ಲಕ್ಷ ವಿದ್ಯಾರ್ಥಿ ಇರಲಿ, ನೀಟಲ್ಲಿ 25 ಲಕ್ಷ ವಿದ್ಯಾರ್ಥಿಗಳಿರಲಿ, ದೇ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಡೋಂಟ್ ವರಿ ಅಬೌಟ್ ದ್ಯಾಟ್. ಯಾಕಂದರೆ ನಿಮ್ಮ ಇಡೀ ಕಾಲೇಜ್ ಒಂದು 200, 300, 500 ಜನ ಕೂತ್ಕೊಂಡಿರ್ತೀರಿ. ಅದು ಒಂದು ಬ್ಯಾಚ್ ಪೇಪರ್ಸ್. ಅದು ಆ ಪೇಪರ್ಸ್ ಅಲ್ಲಿ ಇಲ್ಲಿ ಹರಿದಿಡೋದಿಲ್ಲ. ಆ ಪೇಪರ್ ಮಧ್ಯೆ ನಿಮ್ಮದೊಂದು ಮಿಸ್ಟೇಕ್, ಆ ಒಂದು ಸೀರಿಯಲ್ ನಂಬರ್ ಇರಲಿಲ್ಲ ಅಂದರೆ, ಒಂದೊಂದು OMR ಮಷಿನ್ ಅದನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂದರೂ ಕೂಡ ರಾಂಗ್ ಆಗಿದ್ರೆ ಅವರು ಮತ್ತೆ ಫಿಸಿಕಲಿ ತೊಗೊಂಡು ಇದು ಆಗಿರಬಹುದಪ್ಪ ಅಂತೇಳಿ ಕರೆಕ್ಷನ್ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇದಕ್ಕಿಂತ ಬ್ಲಂಡರ್ ಮಿಸ್ಟೇಕ್ ನಮ್ಮ ಸೆಂಟ್ರಲ್ಲಿ ಆಗಿತ್ತು ಇವತ್ತು. ಏನಂತಂದರೆ, ಒಬ್ಬ ವಿದ್ಯಾರ್ಥಿಗೆ ಮಂಡ್ಯ ಅಲಾಟ್ ಆಗಿತ್ತು. ಅವನು ನಮ್ಮ ಕಾಲೇಜಿಗೆ ಬಂದುಬಿಟ್ಟಿದ್ದಾನೆ. ಯಾಕಂದರೆ ಅವನಿಗೆ ಫಸ್ಟ್ ಟೈಮ್ ನಮ್ಮ ಕಾಲೇಜ್ ಅಲಾಟ್ ಆಗಿತ್ತು. ಅದಾದಮೇಲೆ ಮಂಡ್ಯ ಬೇಕಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಪ್ರಿನ್ಸಿಪಲ್ ಥ್ರೂ. ಸೊ KE ಅವರು ಮಂಡ್ಯ ಹಾಕಿಬಿಟ್ಟಿದ್ರು. ಇವನು ರೀಸೆಂಟಾಗಿ ಡೌನ್ಲೋಡೇ ಮಾಡ್ಕೊಳ್ಳಿಲ್ಲ ಕ್ವಶನ್ ಪೇಪರು, ಇದು OMR ಹಾಲ್ ಟಿಕೆಟು. ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು? ಮತ್ತೆ KEದವ್ರಿಗೆ ಕಾಲ್ ಮಾಡಿದ್ವಿ. ಅವ್ರು ಹೇಳಿದ್ದಿಷ್ಟೇ, ಒಬ್ಬ ವಿದ್ಯಾರ್ಥಿ ಕಾಲೇಜ್ ಒಳಗಡೆ ಬಂದಿದ್ದಾನೆ ಅಂದರೆ ಎಕ್ಸಾಮ್ ಬರ್ಸ್ದೇನೆ ಅವನಿಗೆ ಹೊರಗೆ ಕಳಿಸೋ ಹಂಗಿಲ್ಲ. ಇಫ್ ಇಟ್ ಇಸ್ ಅ ಜೆನ್ಯೂನ್ ಸ್ಟೂಡೆಂಟ್, ಅವನ ಹತ್ರ ಹಾಲ್ ಟಿಕೆಟ್ ಇದೆ, ಫೋಟೋ ಇದೆ, ಎಲ್ಲ ಕರೆಕ್ಟೇ ಇದೆ. ಅಷ್ಟೇ ಮಂಡ್ಯಕ್ಕೆ ಹೋಗಿ ಎಕ್ಸಾಮ್ ಬರೀಬೇಕಿತ್ತು, ನಮ್ಮ ಕಾಲೇಜ್ ಬಂದುಬಿಟ್ಟಿದ್ದಾನೆ. ಅವ್ನು ನಾವು ಮನೆ ಕಳಿಸಿಲ್ಲ, ಮನೆ ಕಳಿಸೋದು ಇಲ್ಲ. ಡೋಂಟ್ ವರಿ. ಯಾಕಂದರೆ ಫಸ್ಟಿನ ಒಂದು ಇದರಲ್ಲಿ ಒಂದು ಸೆಂಟರ್ ನಮ್ಮ ಕಾಲೇಜ್ ಹೆಸರಿತ್ತು. ಅದಕ್ಕೆ ಏನಾಗಿತ್ತು, ನಮ್ಮ ಕಾಲೇಜ್ ಹೆಸರು ಕುಣಿಸಿದ್ವಿ. ಸೊ ಹೀಗೂ ಮಾಡ್ತಾರೆ. ಅದಕ್ಕೆ ಹೇಳಿದ್ದು, ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮಿನೇಷನ್ ಒಂದ್ಸಲ ಬರೆದ ಮೇಲೆ ನಿಮ್ಮ ಒಂದು OMR ಶೀಟು ರಿಸಲ್ಟ್ ಇಲ್ಲದೆ ಹೊರಗೆ ಬರೋದಿಲ್ಲ. ಮೇ ಬಿ ಯಾವಾಗ ಒಂದು ಸಾರಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೋ ಅವಾಗ ಬರಲಿಲ್ಲ ಅಂದರು, ವಿತ್ಹೆಲ್ಡ್ ಆಗಿದ್ದರೂ ಕೂಡ ಮತ್ತೆ ಸ್ಪಾಟ್ ರ್ಯಾಂಕ್ ಕೊಡ್ತಾರೆ ಇಂಥ ಮಿಸ್ಟೇಕ್ಸ್ ಎಲ್ಲ ಆದವರಿಗೆ. ಯಾಕಂದರೆ ನೀವು ಮಿಸ್ಟೇಕ್ ಮಾಡಿದ್ದಕ್ಕೆ ಅದು ಒಂದಾದರೂ ಶಿಕ್ಷೆ ಬೇಡವಾ ನಿಮಗೆ? ಸೊ ಫಸ್ಟ್ ಟೈಮ್ ನಿಮಗೆ ರ್ಯಾಂಕ್ ಸಿಗಲಿಲ್ಲ ಅಂದರು, ಸೊ ವಿತ್ಹೆಲ್ಡ್ ಆಗ್ತದೆ. ಮತ್ತು ನಿಮಗೆ ಇವನ್ನೆಲ್ಲ ಕ್ಲಾರಿಫಿಕೇಷನ್ ಕೇಳ್ತಾರೆ KE ಅವರು. ಕೇಳಿಕೊಂಡು ನಿಮಗೆ ಒಳ್ಳೆಯ ರ್ಯಾಂಕನ್ನೇ ಕೊಡ್ತಾರೆ. ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬರೆದಿರೋದಕ್ಕೆ ತಕ್ಕಂಗೆ ರ್ಯಾಂಕ್ ಕೊಡ್ತಾರೆ. ಅದಕ್ಕೆ 2ನೇ ಪಾಯಿಂಟ್ ನಾನು ಹೇಳಿರೋವಂಥದ್ದು, ಡೋಂಟ್ ವರಿ, ಫೋಕಸ್ ಆನ್ ದ ಟುಮಾರೋಸ್ ಎಕ್ಸಾಮ್. ನಾ CET ನಂಬರ್ ರಾಂಗ್ ಮಾಡಿಬಿಟ್ಟಿದ್ದೀನಪ್ಪ, ವರ್ಷನ್ ಕೋಡ್ ರಾಂಗ್ ಮಾಡಿಬಿಟ್ಟಿದ್ದೀನಪ್ಪ, ನಂದು A1 ಕೊಟ್ಟಿದ್ರು, ನಾನು B2 ಹಾಕಿದೆ. ಹಾಕಿರ್ಬೋದು, ಇವತ್ತು ಮಿಸ್ಟೇಕ್ ಆಗಿದೆ. ಬಟ್ ನಾಳೆ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಭಾಳ ಇಂಪಾರ್ಟೆಂಟ್. 2 ಕ್ವಶನ್ ಬಿಟ್ಟು ಬರೀಬೇಕಾದ್ರೆ. ಆದರೆ ಇದನ್ನು ಮಾತ್ರ ಮಿಸ್ಟೇಕ್ ಮಾಡಬೇಡಿ. CET ನಂಬರ್ ಮತ್ತು ವರ್ಷನ್ ಕೋಡ್ ಕರೆಕ್ಟ್ ಹಾಕಿ. ಸೊ ಸೀರಿಯಲ್ ನಂಬರ್, ಕ್ವಶನ್ ಪೇಪರ್ ಮತ್ತು ಈ ಒಂದು OMR ಶೀಟಲ್ಲಿ ಬೇರೆ ಬೇರೆ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋ ಅಂತಹ ಅವಶ್ಯಕತೆನೇ ಇಲ್ಲ. ಸೊ ರಿಮೆಂಬರ್ ದ್ಯಾಟ್. ಇನ್ನು ಹಾಗಾದರೆ ಏನು ಮಾಡಬೇಕು? ಭಾಳ ಇಂಪಾರ್ಟೆಂಟು. ಪ್ಲೀಸ್ ಟೇಕ್ ಕೇರ್ ಅಬೌಟ್ CET ನಂಬರ್ 9 ಡಿಜಿಟ್. CET ನಂಬರ್ 9 ಡಿಜಿಟ್ ಏನಿದೆ, ಆ 9 ಡಿಜಿಟನ್ನು ಕರೆಕ್ಟಾಗಿ ಬರೆದು ಶೇಡಿಂಗ್ ಮಾಡಿ. 2ನೇದಾಗಿ ವರ್ಷನ್ ಕೋಡನ್ನು ಕರೆಕ್ಟಾಗಿ ಬರೆದು ಶೇಡಿಂಗ್ ಮಾಡಿ. ಏನು ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. 3ನೇದಾಗಿ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಥಿಂಕಿಂಗ್ ಅಬೌಟ್ ಡಿಲೀಟೆಡ್ ಸಿಲೆಬಸ್. ಸೊ ಡಿಲೀಟೆಡ್ ಸಿಲೆಬಸ್ ಇವತ್ತು ಕ್ವಶನ್ ಕೇಳಿಬಿಟ್ರು, ನಾಳೆ ಏನು ಮಾಡ್ತಾರೋ ಅದ್ರ ಬಗ್ಗೆ ಎಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಬಟ್ ಇನ್ನು ಮುಂದೆ ಅದ್ರ ಬಗ್ಗೆ ಥಿಂಕ್ ಮಾಡಬೇಡಿ. ಫೋಕಸ್ ಆನ್ ವಾಟ್ ಯು ನೋ. ಇಷ್ಟು ಮಾಡಿ ಗೆಲುವು ನಿಮ್ಮದೇ ಆಗ್ತದೆ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಸೊ ಐ ಆಮ್ ವಿತ್ ಯು. ಸೊ ಆಲ್ವೇಸ್ ಬಿ ವಿತ್ ಯು. ರೈಟ್? ಸೊ ಈ ಮಿಸ್ಟೇಕ್ಸ್ ಕಾಮನ್ ಆಗಿ ಆಗ್ತಾ ಇರ್ತದೆ. ಇದ್ರ ಮೇಲೆ ಇವತ್ತು ಮಿಸ್ಟೇಕ್ ಆಗಿದೆ ಅಂದರೆ ನಾಳೆ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಮುಂದೆ ಹೋಗೋಣಂತೆ ಅಷ್ಟೇ. Yes, all the best for your physics and chemistry exam. Thank you for watching. Have a nice day.